ನಾನೇ ಕಟ್ ಮಾಡಿದೆ. ನನ್ಗೆ ಯಾರಂತ ಗೊತ್ತಿಲ್ಲ, ಸಾರಿ. ನನಗೆ ಗೊತ್ತಿಲ್ಲದೆ ಇರೋರ ಹತ್ರ ಮಾತಾಡೋ ಅಭ್ಯಾಸ ಇಲ್ಲ. ನನ್ಗೆ ಬೇಗ ಕೋಪ ಬಂದ್ಬಿಡುತ್ತೆ. ಕಟ್ ಮಾಡಿ. 1 ರೂಪಾಯಿಗೆ ಏನ್ ಬರ್ತದೆ ಈ ಕಾಲದಲ್ಲಿ? 1 ರೂಪಾಯಿ ಕೇಳ್ತಾ ಇದೆಯಲ್ಲ, ಕೋಣೆ ಬರ್ತದೆ, ಅಜ್ಜಿ ಹತ್ರ ಇಸ್ಕೋಗು. ಯಾರು ಇದು? ನನ್ನ ವಾಯ್ಸ್ಗೆ ಈ ವಾಯ್ಸ್ ನಾನು ಕೇಳೇ ಇಲ್ಲ. ನನಗೆ ಯಾರು ಗೊತ್ತಿಲ್ಲಪ್ಪ ತಂದೆ. ನಮಸ್ಕಾರಗಳು ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆರ್ ಜೆ ಸುನಿಲ್ ಪ್ರ್ಯಾಂಕ್ ಟಾಕ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದರಲ್ಲಿ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು. ಹಾಗೆಯೇ ವಾಟ್ಸಪ್ಪಲ್ಲೂ ಕೂಡ ನಾವು ಮಾಡೋ ಟ್ರ್ಯಾಪ್ಗಳನ್ನ ಶೇರ್ ಮಾಡಿದ್ದಾರೆ. ನಗುನು ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ, ರೈಟ್ ನಾವು ಇಲ್ಲಿ ಗಂಡನೇ ಹೆಂಡತಿಗೆ ಡೀಲ್ ಕೊಟ್ಟಿದ್ದಾರೆ. ಚಂದ್ರು ಅನ್ನೋರು ಸುಕನ್ಯಾ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಮೆಸೇಜ್ ಮಾಡಿದರೆ, ಬನ್ನಿ ಕಾಲ್ ಮಾಡುವ ಸುಕನ್ಯಾ ಅವರು. ಸುನಿ ಟ್ರ್ಯಾಪ್. ಹಲೋ, ನಮಸ್ತೆ. ಯಾರು? ಸುಕನ್ಯಾ ಅವರಲ್ವಾ ಇದು? ಹೌದು, ನೀವು? ಹೇಳ್ತೀನಿ. ಚೆನ್ನಾಗಿದ್ದೀರಾ? ಯಾರಂತ ಹೇಳಿ. ಹೇಳ್ತೀನಿ ಫಸ್ಟ್. ಚೆನ್ನಾಗಿದ್ದೀರಾ ಹೇಳಿ. ಅಲ್ಲ, ನೀವು ಯಾರಂತ ಹೇಳಿ ಫಸ್ಟ್. ನಾನಿಲ್ಲಿ ಕೋಮಲನ್ ಗಂಡ ಮಾತಾಡ್ತಾ ಇರೋದು. ಕೋಮಲನ? ಹೌದು. ಯಾವ ಕೋಮಲ? ನನ್ನ ವೈಫು. ಕೋಮಲ ಅಂತನಾ? ಫೋನ್ ಮಾಡಿಲ್ವಾ ಅವಳು? ಯಾರು ಮಾಡಿಲ್ವಲ್ಲ. ನಿಜವಲ್ಲೂ ಮಾಡಿಲ್ವಾ? ಕೋಮಲ ಅನ್ನೋರು ಯಾರು ನಂಗೆ ಗೊತ್ತೇ ಇಲ್ಲ. ಮತ್ತು 3 ಹೊತ್ತು ನಿಮ್ಮ ಹೆಸರೇ ಹೇಳ್ಕೊಂಡು ನಿಮ್ಮ ಕತೆನೇ ಊತಿರ್ತಾಳೆ, ನಿಮಗೆ ಹೇಳಿಲ್ವಾ? ಆ್ಯಕ್ಚುಲಿ ಒಂದು 3 ಹೊತ್ತುನು? ಹ್ಞೂ. ಯಾರ ಹೆಸರು ಕರೆಕ್ಟಾಗಿ ಹೇಳಿ. ನಿಮ್ಮ ಹೆಸರು ಸುಕನ್ಯಾ ತಾನೇ? ಹೌದು. ಹ್ಞೂ. ಇಲ್ಲಿ ಏನಂತಂದರೆ, ಏನೋ ನಾಚಿಕೆ ಆಗಿಬಿಟ್ಟಿರ್ಬೇಕು ಅವಳಿಗೆ ಹೇಳೋಕ್ಕೆ. ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಇತ್ತು. ಏನ್ ಗುಡ್ ನ್ಯೂಸು? ಇನ್ನು ಮುಂದೆ ನಾವು ಇಬ್ಬರೆಲ್ಲ 3 ಜನ ಆಗ್ತಾ ಇದ್ದೀವಿ. ಅಂದ್ರೆ ಅದೇ. ಅಲ್ಲ, ಯಾರ್ರಿ ನೀವು? ಫಸ್ಟ್ ಯಾರಂತ ಹೇಳ್ರಿ. ಅಂದರೆ ನಮ್ಮ ಮನೇಲಿ ನಾನು ಅವಳು ಇಬ್ಬರೇ ಇರ್ತಿದ್ವಿ. ಅಲ್ಲ, ನೀವು 3 ಜನ ಇಲ್ದಾರ 4 ಜನ ಆಗ್ರಿ, ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂತಾರೆ. ನನಗೆ ಇದೆಲ್ಲ ಹೇಳೋ ಅವಶ್ಯಕತೆ ಇದೆಯಾ? ಪ್ಲೀಸ್ ದಯವಿಟ್ಟು. ಹ್ಞೂ. ಇವತ್ತಿನ ಪರಿಸ್ಥಿತಿನಲ್ಲಿ ಇಬ್ಬರು ಜೀವನ ಮಾಡೋದೇ ಕಷ್ಟ. ನೀವು 3 ಜನ ಆಗ್ತಾ ಇದ್ರೆ ಸ್ವಲ್ಪ ಖುಷಿ ಪಡ್ಬೋದು. 4 ಜನ ಅಂತ ಅಂದರೆ ದುಡಿತಿರೋ ನಾನು ಒಬ್ಬನೇ. ಇವತ್ತೊಂದು ಲೈಫ್ ಸ್ಟೈಲ್ ನಿಮಗೆ ಗೊತ್ತಿರ್ಬೋದು. ವಾರಕ್ಕೆ ಒಂದ್ಸಲ ಒಂದು ಪಿಕ್ಚರ್. ಹಲೋ, ಕಟ್ ಆಗೋಯ್ತಾ ಅಥವಾ ನೀವೇ ಕಟ್ ಮಾಡಿದ್ದಾ? ನಾನೇ ಕಟ್ ಮಾಡಿದೆ. ನನ್ಗೆ ಯಾರಂತ ಗೊತ್ತಿಲ್ಲ, ಸಾರಿ. ನನಗೆ ಗೊತ್ತಿಲ್ಲದೆ ಇರೋರ ಹತ್ರ ಮಾತಾಡೋ ಅಭ್ಯಾಸ ಇಲ್ಲ. ನನ್ಗೆ ಬೇಗ ಕೋಪ ಬಂದ್ಬಿಡುತ್ತೆ. ಕಟ್ ಮಾಡಿ. ಕೋಪ ಅಂದರೆ ನಮ್ಗೆ ಆಗಿರೋ ವಿಚಾರ ಕೇಳಿ ನಿಮಗೆ ಕೋಪ ಬಂತಾ? ನಿಮ್ಗೆ ಆಗಿರೋ ವಿಷಯ ಕೇಳೇ ಕೋಪ ಬಂತು. ಪಾಪ ಈ ತರ ಆಗ್ಬಾರ್ದಿತ್ತು ಈ ಕಾಲದಲ್ಲಿ ಅಂತ. ಅಂದರೆ ಅರ್ಥ ಆಗಲಿಲ್ಲ ಏನು ಅಂತ. ನಂಗೂ ಅರ್ಥ ಆಗ್ಲಿಲ್ಲಪ್ಪ ನೀವು ಹೇಳಿದ್ದು. ಅಂದರೆ ನಾವು ಇಬ್ಬರಿದ್ದೀವಿ, 3 ಜನ ಆಗ್ತಾ ಇದ್ದೀವಿ ಅಂತ ಹೇಳಿದ್ ನಾನು. ಅದು ಅರ್ಥ ಆಗಲಿಲ್ಲ ಅಂದರೆ ಇನ್ನೇ ನಿಮ್ಮ ತಲೆಗೆ. ಅಲ್ಲ, ಅದ ಅರ್ಥ ಆಯ್ತು. ಮತ್ತೆ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ನನಗೆ ಯಾಕೆ ಕೇಳ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇರೋದು. ಅರ್ಥ ಆಯ್ತು ಅಲ್ವಾ? ಅದ್ರಲ್ಲೇನು ಕೋಪ ಮಾಡ್ಕೊಳ್ಳೋದು ಏನಕ್ಕೆ ನಿಮಗೆ ಏನು ಅಂತ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಇದ್ರೆ ಏನ್ ಮಾತಾಡಿದ್ರೆ ಏನ್ ಅನ್ಸುತ್ತೆ? ಏನ್ ಮಾತಾಡಿದೆ? ನೀವು 3 ಆಗ್ತಾ ಇದೀವಿ ಅಂದ್ರೆ ನೀವು 4 ಆಗಿ ಅಂತಂದ್ರಿ. ಆಗಲ್ಲ. ಸದ್ಯಕ್ಕೆ ಇರೋ ಪರಿಸ್ಥಿತಿನಲ್ಲಿ ನಾವು ಇಬ್ಬರೇ ಜೀವನ ಮಾಡೋದು ಕಷ್ಟ ಐತೆ. ಅದರಲ್ಲೂ ಇನ್ನೊಬ್ರು ಹೊಸೊಬ್ರು ಅತಿಥಿ ಬರ್ತಾವ್ರೆ. ಗೊತ್ತಾಯ್ತು ಇಲ್ವಲ್ಲ? ಎಲ್ಲ ಗೊತ್ತಿರೋರೆ ಯಾರೋ ಮಾಡಿರ್ತೀನ ಅಂತ ಗೊತ್ತಿದೆ ಐಡಿಯಾ. ಬಟ್ ಎಷ್ಟು ವರ್ಷ ಆಯ್ತು ನನಗೆ ಯಾವ್ದು ಈ ತರ ಮಿಸ್ ಆಗು ಕೂಡ ನಂಬರ್ಗಳು ಬರಲ್ಲ. ಯಾರ ಹತ್ರ ಇಸ್ಕೊಂಡ್ ಮಾಡಿದ್ರು ಏನ್ ತಲೆ ತಿನ್ನತ್ತವ್ರು. ಇವತ್ತು ನಾವೇನೋ ಟೆನ್ಷನ್ ಇರ್ತೀವಿ. ಏನ್ ಟೆನ್ಷನ್? ಖುಷಿಯಾಗಿರೋ ವಿಚಾರ ಕೇಳಿದ್ರೆ ಎಲ್ಲ ಟೆನ್ಷನ್ ಮಾಡಿಸ್ಬಿಟ್ಟು ಏನೋ ವಿಶ್ ಮಾಡ್ತೀವಿ. ಅಯ್ಯೋ, ನಿಮ್ ಖುಷಿ ನಿಮ್ಗಿರ್ಬೇಕು ಖುಷಿ. 1 ರೂಪಾಯಿಗೆ ಏನ್ ಬರ್ತದೆ ಈ ಕಾಲದಲ್ಲಿ? 1 ರೂಪಾಯಿ ಕೇಳ್ತಾ ಇದೆಯಲ್ಲ, ಕೋಣೆ ಬರ್ತದೆ, ಅಜ್ಜಿ ಹತ್ರ ಇಸ್ಕೋಗು. ಯಾರು ಇದು? ನಾನು ನಿಜ ಬೈದಾಕ್ಬಿಡ್ತೀನಿ. ಯಾರು ಹೇಳ್ರಿ? ಬೈರಿ. ನಿಮಗೆ ನಾನು ಬೈಯೋದ್ರಿಂದ ಒಂದು ಸ್ವಲ್ಪ ಖುಷಿ ಸಿಗುತ್ತೆ, ಆನಂದ ಆಗುತ್ತೆ. ನೀವು ನೋವನ್ನೆಲ್ಲ ಮರಿತೀರಾ ಅಂದರೆ ನೀವು ಬೈರಿ ಅಪ್ಪ, ಬೈರಿ. ನಮ್ಗೆ ನೋವಿದೆ, ನಿಮ್ಮ ಹತ್ರ ಹೇಳ್ಕೊಂಡು ಮರಿಯಕ್ಕೆ. ನೋಡಿ, ಒಂದು ನಾಯಿಗೂ ನೋವಿರುತ್ತೆ ಇವತ್ತಿನ ದಿವಸ, ಹಂಗನ್ಬೇಡಿ ಆಯಿತಾ? ನೀವು ನಾನು ಬೈದ್ಬಿಟ್ಟು ನೀವು ಖುಷಿ ತಗೋತೀರಾ ಅಂತ ಅಂದರೆ ಬೈರಿ. ಆಯ್ತು, ಅಲ್ಲ ಸರಿ. ಇದು ಯಾರಪ್ಪ? ನಿಮ್ಮ ಹೆಸರೇನು? ಬೈರಿ ಅಪ್ಪ, ದಯವಿಟ್ಟು ಬೈರಿ. ನಿಮ್ಮ ಕೈ ಮುಗಿತೀನಿ, ಬೈರಿ. ನಾನು ಕಟ್ ಮಾಡಿ ಬ್ಲಾಕ್ ಹಾಕಿದೆ ಅಂದ್ರೆ. ಹೌದಾ? ನೀವೇ ಪಶ್ಚಾತ್ತಾಪ ಪಡೋದು ಆಮೇಲೆ? ನಾನು ಪಶ್ಚಾತ್ತಾಪ ಬರೋದೆ ಪಡಕ್ಕೆ ಏನು ಇಲ್ಲ ಅಲ್ಲಿ. ಇಲ್ಲ, ಮರ್ಯಾದೆಯಿಂದ ಬೈರಿ. ಇಲ್ಲ ನನ್ನ ಕೈಲಿ ಬೈಸ್ಕೊತೀರಾ ಇವಾಗ ಅಷ್ಟೇನೆ. ಮರಿ ಅಲ್ಲ, ನೀವು ಯಾರು ಅಂತಾನೆ ಗೊತ್ತಿಲ್ಲ, ನಾವೇನಿಗೆ ಬೈಯೋಣ? ಮಾತಕ್ಕೆ ತಕ್ಕಂಗೆ ನಡ್ಕೊಳ್ಳಿ ನೀವು ಫಸ್ಟು. ಮತ್ತೆ ಸುಮ್ಮನೆ ಬೈದ್ಬಿಡ್ತೀನಿ ಅಂದ್ರೆ ನೀವು ಮೆಂಟ್ಲು ಅನ್ಸುತ್ತೆ.
ಹಲೋ ಹಲೋ. ಯಾರು ಹೇಳಿಲ್ಲ ಅಂದ್ರೆ ಕಟ್ ಮಾಡಿ ಈಗ ಬ್ಲಾಕೇ ಹಾಕೋದು. ಅಲ್ಲ ನಿಮ್ಮ ಇಷ್ಟೊಂದು ನಿಜವಾಗ್ಲು ಇಷ್ಟು ದೊಡ್ಡ ಖಾಲಿ ಮಾಡ್ಕೆ ಅನ್ಕೊಂಡಿರಲಿಲ್ಲ ನಿಮ್ಮ ತಲೆನ. ಇನ್ನೂ ಗೊತ್ತಾಯ್ತಾ ಇಲ್ಲ ಅಂದರೆ ನಿಜವಾಗ್ಲೂ ನನ್ನ ವಾಯ್ಸ್ಗೆ ಈ ವಾಯ್ಸ್ ನಾನು ಕೇಳೇ ಇಲ್ಲ, ನನಗೆ ಯಾರು ಗೊತ್ತಿಲ್ಲಪ್ಪ ತಂದೆ. ಮತ್ತು ಈಗ ಒಂದು 5 ನಿಮಿಷದ ಹಿಂದೆ ಎಲ್ಲೋ ಕೇಳಿದ್ದೀನಿ, ಗೊತ್ತಿರೋರೆ ಇದು ಹಂಗೆ ಹಿಂಗೆ ಅನ್ಕೊಂಡು ಡವ್ ಮಾಡ್ಕೊಂಡು ಮಾತಾಡ್ಬಿಟ್ಟು. ಕೇಳಿದ್ದೀನಿ ಎಲ್ಲೋ ಅಂತ ಹೇಳಿಲ್ಲ, ಯಾರೋ ಗೊತ್ತಿರೋರೆ ಮಾಡಿರ್ತೀರಾ ಅಂತ ಹೇಳಿದ್ದು. ಹ್ಞೂ, ಮತ್ತೆ ಗೊತ್ತಿಲ್ಲದೆ ನಿಮ್ಮ ಹೆಸರು ಹೆಂಗೆಸ್ ಮಾಡಿ ಸುಕನ್ಯಾ ಅಂತ ಅಂದ್ಬಿಟ್ಟು. ನಿಮ್ಮ ಹೆಸ್ರನ್ನ ಹೇಳಿ. ನೀವು ಫಸ್ಟ್ ಹೇಳಿ, ನಾವು 3 ಜನ ಆಯ್ತಿದ್ದೀವಿ ಅಂದು ಯಾಕೆ ಕೋಪ ಮಾಡ್ಕೋಬೇಕು ನೀವು? ಫೋನೇ ಹ್ಯಾಂಗ್ ಆಗ್ಬಿಟ್ಟೈತಾ? ಹಲೋ ಹಲೋ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಯಾನಿಗೆ ನಿಮ್ಮ ಮೂಗ್ ಮೇಲೆ ಕೋಪನಾ? ನಿಮ್ಮ ಯಜಮಾನ್ರೆ ನಿಮ್ಮ ನಂಬರ್ ಕೊಟ್ಟಿದ್ದು RJ ಸುನಿಲ್ ಮಾತಾಡೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಹೇಗಿದ್ದೀರಾ? ಓಹೋ, ಸಖತ್ತಾಗಿದ್ದೀವಿ. ಥ್ಯಾಂಕ್ ಯು ನಮ್ಮ ಒಟ್ಟು ಮಾತಾಡೋದಕ್ಕೆ. ಓಕೆ ಓಕೆ ಸರ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದರೆ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ FM ನ RJ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡ್ಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ ಬಂಧುಗಳೇ. ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿ. ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ. ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು. ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ, ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ Sunil Prank Calls. RJ Sunil Prank Calls.